ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರವೆಲಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ಮಾಡ್ಕೋಬೋದು, 10 ನಿಮಿಷದಲ್ಲಿ ಮಾಡ್ಕೋಬೋದು. ಸಂಡಿಗೆ ಮಾಡೋಕ್ಕೆ ಬರದೇದು ಕೂಡ ಮಾಡ್ಕೋಬೋದು. ಈ ರವೆ ಸಂಡಿಗೆನ ಮುರಿಯಲ್ಲ, ಏನಿಲ್ಲ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ರವೆ ಸಾಕು ನೋಡಿ. 1 ಬೌಲಲ್ಲಿ ಹೇಳ್ಕೊಡ್ತೀನಿ. ನೀವು ಇದನ್ನೇ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು, ಯಾವ ರವೆ ಆದರೂ ಸರಿ. ಬಟ್ ಸಣ್ಣ ರವೆ ಮತ್ತು ಉಪ್ಪಿಟ್ಟು ರವೆ ಅದರಲ್ಲಿ ಮಾಡಿ, ಬನ್ಸಿ ರವೆಯಲ್ಲಿ ಬೇಡ. ನಂತರ ನಾನು ಇದಕ್ಕೆ 1 ಲೀಟರು ಅಥವಾ 1.5 ಲೀಟರಷ್ಟು ನೀರನ್ನು ಹಾಕ್ತೀನಿ. ನೀವು ಸಣ್ಣ ರವೆ, ದಪ್ಪ ರವೆ ಯಾವುದಾದ್ರೂ ಸರಿ ತಗೋಬೋದು. ನಂತರ ನೀರು ಕಾಯ್ದ ನಂತರ ರವೆನ ಹಾಕಿ, ಸ್ವಲ್ಪ ನೀರು ಕಾದರೆ ಸಾಕು. ರವೆನ ಹಾಕಿ ಚೆನ್ನಾಗಿ ಕೈ ಎಡಿ. ನೋಡಿದ್ರೆ ಎಷ್ಟು ಬೇಗ ಆಗುತ್ತೆ ಅಂತ 10ರಿಂದ 15 ನಿಮಿಷದೊಳಗೆ ನೀವು ಸಂಡಿಗೆ ಗಂಜಿಯನ್ನು ತಯಾರು ಮಾಡ್ಕೋಬೋದು. ಇದನ್ನು ರವೆ ಉರಿಯೋ ಅವಶ್ಯಕತೆ ಏನಿಲ್ಲ, ಹಾಗೆಯೇ ಮಾಡ್ಕೋಬೋದು. ನೋಡಿ ಈ ಥರ ಕುದೀತಿದೆ. ಕುದ್ಮೇಲೆ ನಿಮಗೆ ತಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರನ್ನು, ಬಿಸಿನೀರನ್ನೇ ಹಾಕಬೇಕು, ತಣ್ಣೀರನ್ನು ಹಾಕಬೇಡಿ, ಆಯಿತಾ. ತಣ್ಣೀರು ಹಾಕಿದ್ರೆ ಸಂಡಿಗೆ ಎಲ್ಲ ಒಂಥರ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಬಿಸಿ ನೀರನ್ನೇ ಕಾಯಿಸಿಟ್ಕೊಳ್ಳಿ. ನಿಮಗೆ ತಿಕ್ನೆಸ್ ಜಾಸ್ತಿ ಆಯ್ತಿದ್ದಂಗೆ ನೀರನ್ನ ಬೆರೆಸ್ಕೊಂಡು ಕುದಿಸ್ಬೇಕು. ಕುದಿಸ್ತೇ ಹಾಗೆ ಹಾಕಕ್ಕೆ ಹೋಗ್ಬೇಡಿ. ಸಂಡಿಗೆನ ಚೆನ್ನಾಗಿ ಕುದಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕಿ. ಸಂಡಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗೋದ್ರಿಂದ. ನಂತರ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತೀನಿ. ಇದಕ್ಕೆ ಬೇಕಿದ್ದರೆ ನೀವು ಎಳ್ಳು ಮತ್ತು ಜೀರಿಗೆನ ಹಾಕ್ಕೋಬೋದು. ಎಳ್ಳು ಜೀರಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಗ ಹುಳ ಆಗಿಬಿಡುತ್ತೆ ಅಂತ ಕಾರಣಕ್ಕೆ ನಾನು ಎಳ್ಳು ಜೀರಿಗೆ ಹಾಕ್ತಿಲ್ಲ. ನೀವು ಸ್ವಲ್ಪ ಟೇಸ್ಟಿಗೆ, ಸ್ವಲ್ಪ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನೀವು ಇದು ಇಟ್ಟಾಗ ಮತ್ತೆ ಗಟ್ಟಿ ಆದಾಗ ಮತ್ತೆ ಏನು ಮಾಡೋದು, ನೀವು ಬಿಸಿನೀರನ್ನ ಹಾಕ್ಕೋಬೋದು. ಈಗ ನೋಡಿ ರವೆ ಗಂಜಿಗೆ ರೆಡಿ ಆಯಿತು. ನಂತರ ನಾನೇನು ಮಾಡ್ತಿದ್ದೀನಿ ಅಂದರೆ, ನೀವು ಯಾವುದೇ ಇದಕ್ಕೆ ಪ್ಲಾಸ್ಟಿಕ್ಗೆ ಹಾಕಕ್ಕೆ ಹೋಗ್ಬೇಡಿ ಸಂಡಿಗೆನ. ನಾನು ಈ ಥರ ಸೌಟಲ್ಲೇ ಸಂಡಿಗೆನ ಬಿಡ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸಂಡಿಗೆನ ಹಾಕೋಬೋದು. ನೋಡಿ ಅದಕ್ಕೆ ಸ್ವಲ್ಪ ಆರಕ್ಕೆ ಬಿಟ್ಟೆ, ಒಂದು ಬಿಸಿಲೇ ಹಾಕಿ ಸ್ವಲ್ಪ ಆರಬೇಕಷ್ಟೇ, ತುಂಬ ಆರೋಗೋದು ಬೇಡ. ನೋಡಿ ಅದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಂಡಿಗೆನ ಹಾಕೊಂಡ್ರೆ, ಇದನ್ನು 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ನಂತರ ಯಾವ ರೀತಿ ಪ್ರೊಸೀಜರಲ್ಲಿ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಮೇಲೆ ಹಾಕಬೇಡಿ. ಬಿಸಿನ ಈ ಥರ ವೈಟ್ ಬಟ್ಟೆ, ನೀಟಾಗಿ ವಾಶ್ ಮಾಡಿರೋಂಥ ಬಟ್ಟೆ ಮೇಲೆ, ಒಣಗಿರೋ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಬಿಸಿಲಿಗೆ ಹಾಕಿ ಡೈರೆಕ್ಟಾಗಿ. ತುಂಬ ಈ ಬೇಸಿಗೆಗಾಲಕ್ಕಂತೂ ಈ ಹಪ್ಪಳ ಸಂಡಿಗೆ ಮಾಡುವ ಸೀಸನ್ ಅಂತಲೇ ಹೇಳ್ಬೋದು. ಈ ಥರ ರವೆ ಸಂಡಿಗೆ ನೀವು ಮಾಡಿಲ್ಲ ಅಂದರೆ ಈ ಥರ ರವೆ ಸಂಡಿಗೆನ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲೂ ಮುರಿಯೋದು ಇಲ್ಲ, ಒಡೆಯೋದು ಇಲ್ಲ. ಬೇಕಿದ್ರೆ ನೀವು ಇದನ್ನು ಫಾರಿನ್ ತನಕ ಕಳಿಸ್ಬೋದು, ಒಡೆಯೋದಿಲ್ಲ. ನೋಡಿ 1 ಅಥವಾ 1.5 ದಿನ ಆದಮೇಲೆ ಬಿಸಿಲು ಚೆನ್ನಾಗಿ ಒಣಗಿಸಿದ್ಮೇಲೆ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ನೀರಲ್ಲಿ ಅದ್ತಾ ಇದ್ದೀನಿ ಬಟ್ಟೆನ. ಸ್ವಲ್ಪ ಒದ್ದೆ ಮಾಡಿದ್ರೆ ಸಾಕು, ತುಂಬಾ ನೀರಲ್ಲಿ ಅದ್ದೋದು ಬೇಡ. ನೋಡಿ ಈ ಥರ ನೀರಲ್ಲಿ ಅದ್ದಿ ಸಂಡಿಗೆ ತೆಗಿಯೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ನಂತರ 1-2-3 ನಿಮಿಷ ಹಾಗೆ ಬಿಡಿ ನೆನೆಯೋದಕ್ಕೋಸ್ಕರ. ಈಗ ನೋಡಿ ನೆಂದು ಈ ಥರ ನೀರು ಗಜ್ಜಿದ ಮೇಲೆ ತೆಗ್ದಿಟ್ಟಂಥ ಸಂಡಿಗೆನ ನೋಡಿ ಈ ಥರ ಹಿಂಗೆ ಎಳೆದ್ರೆ ನೋಡಿ ಈ ಥರ ಸಂಡಿಗೆ ಎಲ್ಲ ಬಿಟ್ಟೋಗುತ್ತೆ. ಎಲ್ಲನೂ ಒಂದೊಂದಾಗಿ ಬಿಡಿಸಿ ಬಿಸಿಲಲ್ಲಿ ಮತ್ತೆ ಒಣಗಿಸಿ ಚೆನ್ನಾಗಿ ಒಣಗಿದಂಥ ಸಂಡಿಗೆನ ಎಣ್ಣೆಗೆ ಹಾಕೊಂಡು ತಿಂದರೆ ರವೆ ಸಂಡಿಗೆ ಮುಗೀತು. ನಿಮಗೆ ಈ ರವೆ ಸಂಡಿಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ರವೆಲಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಪ್ಪಳ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ ಇದೇ ಥರ ಎಷ್ಟು ಈಸಿಯಾಗಿ ಬಿಡಿಸ್ಕೋಬೋದು ನೋಡಿ. ಇದನ್ನು 1 ಗಂಟೆ ಅಥವಾ 2 ಗಂಟೆ ಬಿಸಿಲು ನೋಡಿ ಎಲ್ಲನೂ ತೆಗ್ದಾಯಿತು. ತೆಗೆದಿರೋವಂಥ ಸಂಡಿಗೆನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಬಿಡೋಣ. 1 ಅವರ್ 2 ಅವರಲ್ಲಿ ಮತ್ತೆ ಒಣಗುತ್ತೆ. ಬಿಡಿಸೋ ಅವಶ್ಯಕತೆ ಏನಿಲ್ಲ, ಅಂಟೋದಿಲ್ಲ ಇದು ಒಂದಕ್ಕೊಂದು. ನಂತರ ನೋಡಿ ಈ ಥರ ಬಿಸಿಲಲ್ಲಿ ಒಣಗಿದೆ ಚೆನ್ನಾಗಿ. ಒಣಗಿದಂಥ ಸಂಡಿಗೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ಇದನ್ನು ನಿಮಗೆ ಎಣ್ಣೆಗೆ ಹಾಕು ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ನೋಡಿ ಸಂಡಿಗೆ ರೆಡಿ ಆಯಿತು. 1 ಬೌಲ್ ಇದರಲ್ಲಿ ನೋಡಿ 1 ಸೇರಷ್ಟು ಸಂಡಿಗೆಯನ್ನು ಮಾಡ್ಕೋಬೋದು. ನಂತರ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಂತರ ಎಣ್ಣೆ ಕಾದ ನಂತರ ಸಂಡಿಗೆ ಹಾಕಿ ನೋಡಿ ಯಾವ ಥರ ಸಂಡಿಗೆ ಉಬ್ಬುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ತುಂಬ ಈಸಿಯಾಗಿ ನೋಡಿದ್ರೆ ಎಷ್ಟು ಈಸಿಯಾಗಿ ಸಂಡಿಗೆನ ಮಾಡ್ಕೋಬೋದು. ಈ ಬೇಸಿಗೆ ಕಾಲದಲ್ಲಿ ಈ ಥರ ಸಂಡಿಗೆನ ಮಾಡಿ, ನೀವು ರವೆ ಸಂಡಿಗೆ ಮಾಡಿದ್ರಾ, ಈ ಥರ ಆಗಿತ್ತಾ ಅಂತ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ.
ನೋಡಿ ಯಾವ ಥರ ಆಗುತ್ತೆ ಅಂತ, ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ಸಂಡಿಗೆ. ಈ ಥರ ಮನೇಲಿ ಮಾಡ್ಕೊಂಡು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.